ಮಾತಲ್ಲೇ ಮರೆಸ್ಬಿಡ್ತಾನಪ್ಪ. ಫೈನಲಿ ಒಂದು 1 ಅವರ್ ಆದಮೇಲೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಒಳಗಡೆ ಹೆಂಗೆ ಸುತ್ತಾಕ ಬರೋಲ್ಲ, ಹೆಂಗಿರುತ್ತೆ ಒಳಗಡೆ ನಂಗೆ ಗೊತ್ತಿಲ್ಲ ಬಿ, ಫಸ್ಟ್ ಟೈಮ್ ಬರ್ತಾ ಇರೋದು, ನೋಡಬೇಕು. ಇನ್ನೇನು ಇಷ್ಟಿಗೆ ಹಿಂಗೆ ಬಿಡ್ತಾರೆ ಬಿ ನಮಗೆ, ಹಿಂಗೆ ಹೋಗ್ಬೋದು. ಫೋನ್ ಅಲೌಡ್ ಇದೆಯಾ? ಮೀಡಿಯಾ ಏನ್ರಿ ಮೀಡಿಯಾ? ಎಲ್ಲಿ ಪಾಸ್ ತೋರ್ಸು ಮೀಡಿಯಾ ಅಂತ ಹೇಳ್ತೀನಿ. ಇದಿರು, ಪುಷ್ ಮಾಡಬೇಡ. ಹಾಂ, ನಿಜ ಬಿ ನೋಡು, ಹಂಗೋ ನಾರ್ಮಲ್ ಅದು ಸುತ್ತಾಕ ಬರ್ಬೇಕಾಗಿದೆ. ಸ್ಪೆಷಲ್ ಎಂಟ್ರಿ ಗೈಸ್, ಸ್ಪೆಷಲ್ ಎಂಟ್ರಿಗೆ ಹಿಂಗೆ ಹೋಗ್ಬೋದು. ಇಲ್ಲಿಂದ ಹಿಂಗೆ ತಗೊಂಡು ಹಿಂಗೆ ಹೋಗ್ಬೋದು. ಸೊ ಇದೊಂದು ಬೆನಿಫಿಟ್ ಗಾಯ್ಸ್. ಇನ್ನು ಸ್ವಲ್ಪ ಹೊತ್ತು ಒಳಗಡೆ ಎಂಟ್ರಿ ಕೊಡ್ತೀವಿ. ಮೋಸ್ಟ್ಲಿ ಒಳಗಡೆ ಮೊಬೈಲ್ ಎಲ್ಲ ಅಲೋ ಇಲ್ಲ, ಫೋಟೋಗ್ರಫಿ ಎಲ್ಲ ಅಲೋ ಇಲ್ಲ ಅನ್ಸುತ್ತೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಕೇಸ್ ಸ್ವಲ್ಪ ಅಲೋ ಸಿಕ್ಕಿದ್ರೆ, ಅಲೋ ಏನೋ ಇತ್ತು ಅಂದರೆ ಸಾಯಿ ದರ್ಶನ ಇದಕ್ಕೂ ಮಾಡಿಸ್ತೀನಿ. ಗೈಸ್, ದರ್ಶನ ಎಲ್ಲ ಮುಗೀತು. ಸ್ಪೆಷಲ್ ದರ್ಶನ ಇರಲಿಲ್ಲ ಅಂದಿದ್ರೆ ಅಷ್ಟೇ. ಸ್ಪೆಷಲ್ ದರ್ಶನ ಇರಲಿಲ್ಲ ಅಂದರೆ ಬಹುಶಃ ತುಂಬ ಲೇಟ್ ಆಗಿರೋದು. ಮೋಸ್ಟ್ಲಿ ಲೇಟೇನು ಜಾಸ್ತಿನೇ ಲೇಟ್ ಆಗಿರೋದು. ಸೊ ದರ್ಶನ ಎಲ್ಲ ಮುಗಿಸಿದ್ದೀವಿ. ಸೊ ಇವಾಗ ನೆಕ್ಸ್ಟು ಊಟ ಬೇಕಾ? ಬೇಡವಾ? ಸೊ ಇಲ್ಲಿ ಫ್ರೀಯಾಗಿ ಅನ್ನದಾಸೋಹ ಇದೆ. ಸೊ ಅಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟು ಹೋಗೋ ದಾರಿಲಿ ಒಂದು ಸೈನ್ಸ್ ಪಾರ್ಕ್ ಇದೆ. ಆ ಸೈನ್ಸ್ ಪಾರ್ಕ್ ಒಂದು ವಿಸಿಟ್ ಮಾಡಿಕೊಂಡು ನೆಕ್ಸ್ಟು ಮನೆ ಕಡೆ ಹೋಗ್ತಾ ಇರೋದು. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು, ನೀವು ನೋಡಿರ್ತೀರ. ಸೊ ಹೆಂಗಿತ್ತು ಅಂದ್ಬಿಟ್ಟು, ನಾವು ಬರೋ ಟೈಮ್ಗೆ ಮಂಗಳಾರತಿ ಎಲ್ಲ ಆಗ್ತಿತ್ತು. ಸೊ ಚೆನ್ನಾಗಾಯಿತು ಟೋಟಲಿ. ದರ್ಶನ ಚೆನ್ನಾಗಾಯ್ತಪ್ಪ, ಸೂಪರ್ ಆಗೈತೆ. ನಡೀತಾ ಇರುತ್ತೆ ಅದು. ಎಲ್ಲಿ ಹೆಂಗೆ ಹೋಗ್ಬೇಕು? ಬನ್ರಿ, ಹಿಂಗೇನೇನು ಬೇಕಾವಿ? ಆಟ ಸಾಮಾನು, ಬೊಂಬೆ, ಅವೇನಾದ್ರು ಆಟ ಆಡೋವು ಬೇಕಾದ್ರೆ ನೀನು ತಗೋ. ಇವಾಗ ಬೇಕು 9 ತಿಂಗಳಾದ್ಮೇಲೆ ಆಟ ಆಡಿಸು ಅದ್ರಲ್ಲಿ ಹಿಡ್ಕೊಂಡು. ಎಲ್ಲಿ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕಾ? ಏನಿಲ್ಲ, ಹಂಗೆ ಸ್ಲಿಪ್ಪರ್ ಹಾಕೊಂಡು ಹೋಗೋಣ ಬಾ. ಅದು ಊಟದ ಮನೆ ಅಲ್ವೇ? ಎಲ್ಲ ಅಪ್ಪನ ನಡೆಯೋಕ್ಕಾಗಲ್ಲ. ಅಲ್ಲಿ ಹೋಗ್ಬಿಟ್ಟು ಹೋಗೋಣ. ಅದು ಹಿಂಗೆ ಹೋಗ್ಬೋದಲ್ಲ. ಅನ್ನದಾಸೋಹ ಇಲ್ಲಿ ಆ ಕಡೆನಾ? ಆ ಕಡೆ ಅದು ಎಂಟ್ರಿ ಅನ್ಸುತ್ತಪ್ಪ. ಅನ್ನದಾಸೋಹ ಇದೆ. ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ನೋಡಿ. ಬೆಳಗ್ಗೆ 8ರಿಂದ 9:30, ಈಗ ಮಧ್ಯಾಹ್ನ 10:30. ಸೊ ಮಧ್ಯಾಹ್ನಕ್ಕೆ 10:30ಯಿಂದ 4 ಗಂಟೆ, ರಾತ್ರಿಗೆ 7 ಗಂಟೆಯಿಂದ 8:30. ತಿಂಡಿನೂ ಇರ್ತೈತಲ್ವೇ? ಬೆಳಗ್ಗೆನೂ ಇರ್ತದೆ, ಬೆಳಗ್ಗೆ 8 ಗಂಟೆಯಿಂದ. ಸೂಪರ್ ಆಗಿದೆ ಅಲ್ಲ ರೈಸ್. ನೋಡಿ ಹೆಂಗಿದೆ, ಊಟದ ಹಾಲಿದೆ, ಎಷ್ಟು ನೀಟಾಗಿದೆ, ಸಗದಾಗಿದೆ, ಫುಲ್ ಕ್ಲೀನಾಗಿದೆ. ಅದು ಮೇಲೆ ಕೂತ್ಕೊಳ್ಳೋ ಟೇಬಲ್ ಎಲ್ಲ ಆಗಿದೆ, ಟೇಬಲ್ ಸಿಸ್ಟಮ್. ಪ್ಲೀಸ್ ಯಾರೇ ದಯವಿಟ್ಟು ಬಂದ್ರೂ ನೀಟಾಗಿ ವಾಶ್ ಮಾಡಿ, ನೀಟಾಗಿಡಿ. ಸೊ ನೆಕ್ಸ್ಟ್ ಯೂಸ್ ಮಾಡೋರಿಗೆ ಅದು ನೀಟಾಗಿದ್ದರೆ ಬೆಟರು ಅಂತ. ಹೆಂಗಿದೆ ಬಿ? ತಿಂದಿಲ್ಲ ಇನ್ನು. ಸಕಲಾಗಿದೆ, ಬಿಸಿ ಬಿಸಿ ಇದೆ.
ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಟ್ ಯಾರಾದ್ರೂ ದೇವಸ್ಥಾನಕ್ಕೆ ಬಂದರೆ ಇಲ್ಲೇ ಊಟ ಮಾಡ್ಕೊಳೋದು ಸಖತ್ತಾಗಿರುತ್ತೆ. ಚೆನ್ನಾಗಿದೆ. ಗೈಸ್ ಇಲ್ಲಿ ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ. ನಾವು ಅಪ್ಪಣೆ ತಗೊಂಡು ಪ್ರವೇಶ ಕೊಡ್ತಾ ಇದ್ದೀವಿ. ಸೊ ಕಿಚನ್ ನೋಡಿ ಈ ರೀತಿ ಇರುತ್ತೆ. ನೋಡಿ ಕಿಚನ್ನು. ಸೊ ಹೆಂಗೋ ಕೇಳ್ತಲೇ ಪರ್ಮಿಷನ್ ಕೊಟ್ಟರು ಒಳಗಡೆ ಹೋಗೋದಕ್ಕೆ. ಸೊ ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸೊ ಅಷ್ಟು ಜನಕ್ಕೂ ನೀಟಾಗಿ ಮಾಡೋದು ಅಂದರೆ ಸಖತ್ ಕಷ್ಟ. ಸೊ ನೀಟಾಗಿದೆ. ಊಟ ಎಲ್ಲ ಮುಗಿಸಿ ಸೂಪರ್ ಆಗಿತ್ತು ಊಟ. ಸೊ ನೀವೇ ನೋಡಿದ್ರೆ ಯಾವ ಥರ ಇತ್ತು ಏನೋ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸಿ ಇನ್ನೇನು ಮನೆಗೆ ಹೊರಡ್ಬೇಕು. ಆದರೆ ಸ್ವಲ್ಪ ಮಳೆ ಬರ್ತಾ ಇದೆ. ಏನು ಜಾಸ್ತಿ ಏನಿಲ್ಲ, ಸ್ವಲ್ಪ ಮಳೆ ಬರ್ತಾ ಇದೆ. ಸೊ ಇವಾಗ ಊಟ ಮಾಡೋದಕ್ಕೆ ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ಮನೆ ಕಡೆ ಹೊರಡೋದು. ನಮ್ಮ ಸ್ಟಾಲಿನ್ ಅವರು ಮೌನವಾಗಿದ್ದಾರೆ. ಸಾರಿ 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 ಹೆಂಗ ಅನಿಸ್ತಮ್ಮ ನೀವು ಮಾತಾಡೋದು? ಹೆಂಗ್ ಬಿ ದರ್ಶನ ಚೆನ್ನಾಗಾಯ್ತು. ಆಕ್ಚುಲಿ ನಾವು ಗೊತ್ತದ ಎಲ್ರಿಗೂ ಅಲ್ಲ, ಎಲ್ರಿಗೂ ಗೊತ್ತಿಲ್ದಿರೋದು ಹೇಳಿ ಏನಾದ್ರು. ಊಟ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ ಊಟ? ಸ್ಟಾಲಿನ್ ಸೊ ಗೈಸ್ ಇನ್ನೇನು ಹೊರಡ್ತೀವಿ. ಹೋಗ್ಬೇಕಾದ್ರೆ ಅಲ್ಲೊಂದು ಸೈನ್ಸ್ ಪಾರ್ಕ್ ಇದೆ. ಆ ಸೈನ್ಸ್ ಪಾರ್ಕ್ ನೋಡ್ಕೊಂಡು ಅಂದ್ರೆ ನಮ್ಮ ಮನೆ ಹತ್ರನೇ ಇರೋದು ಆ ಸೈನ್ಸ್ ಪಾರ್ಕ್. ನಮ್ಮ ಮನೆಯವ್ರು ಯಾರು ಇದುವರೆಗೂ ನೋಡಿಲ್ಲ. ನಾನೊಂದು 2-3 ಸತಿ ಹೋಗಿ ಬಂದಿದ್ದೀನಿ. ನೀನು ಹೋಗ್ತೀಯ ಬಿಡು. ಸೊ ನಿಮ್ಗೆ ಯಾಕೆ ಬೇಕದು? ಒಬ್ಬನೇ ಹೋಗಿರಕ್ ಚಾನ್ಸೇ ಇಲ್ಲ ನೀನು. ಸೊ ಇನ್ನೇನು ಮನೆಗೆ ಅದೇನು ಸುಮ್ಮನೆ ಇರು. ಒಬ್ಬನೇ ಹೋಗಿ ಇನ್ನೇನು ಸೈನ್ಸ್ ಪಾರ್ಕ್ ಅದೇನು ಗೆಸ್ಟ್ ಹೌಸ್ ಪಾರ್ಕ್ ಅದು. ಸೈನ್ಸ್ ಪಾರ್ಕ್ ಒಬ್ಬನೇ ಹೋಗ್ತಾರೆ, ಇನ್ನೇನು ಹುಡುಗಿನ ಕರ್ಕೊಂಡು ಹೋಗ್ತಾರೆ ಸೈನ್ಸ್ ಪಾರ್ಕ್ಗೆ. ನೀ ಕರ್ಕೊಂಡು ಹೋಗ್ತೀಯ ಬಿಡು. ಎಲ್ಲ ನಿನ್ನಷ್ಟೆಲ್ಲ ಇಲ್ಲ ಬಿಡು. ಮಳೆ ಅಂದ್ರೆ ಯಾವ ಮಳೆನೂ ಇಲ್ಲ. ಸೊ ಗೈಸ್ ಇಲ್ಲಿಗೆ ನಮ್ಮ ಗೊರವನಹಳ್ಳಿ ಟ್ರಿಪ್ಪು ಎಂಡ್ ಆಗುತ್ತೆ. ನೆಕ್ಸ್ಟು ನಮ್ಮ ಮದರ್ ಇಂಡಿಯಾ ಏನೋ ಬೇಕು ಅಂತ ಕೇಳಿದ್ರು. ಸೊ ಅದಕ್ಕೆ ಇವಾಗ ಒಂದು ಶಾಪ್ಗೆ ವಿಸಿಟ್ ಮಾಡ್ಕೊಂಡು ಹೋಗೋಣ. ಸರ್ ಇದು ಗಂಟೆ ಯಾವ ಇವೆಲ್ಲ ಚಿಕ್ಕದ ದೊಡ್ಡದಮ್ಮ? ಚಿಕ್ಕದ ದೊಡ್ಡದ? ಮೀಡಿಯಮ್ ಆಗಿರೋದು. ದೊಡ್ಡದೋಗುತ್ತೆ ಇಲ್ಲ? ಏನಿಲ್ಲ ಅದೇನು ಚೆನ್ನಾಗಿದೆ. ಇವರು ಅವ್ರ ಮಾವನವ್ರ ಚಪ್ಪಲಿನ ಇಟ್ಕೊಂಡು ಸೇವೆ ಮಾಡ್ತಾವ್ರ. ಅವ್ರ ಮಾವ ಏನ್ರಿ ಫುಲ್ ಸೇವೆ ಮಾಡ್ತಾ ಇದೀಯಾ ಮಾವನ್ಗೆ? ಪಾಪ ಪಾಪ. ಎಲ್ಲಿ ಗಾಡಿ? ಕಾರ್ ತೆಗಿಯೋದು ಇವಾಗ. ಕಾರ್ ಎಲ್ಲಿ? ಎಲ್ಲ ಜಾಮ್ ಆಗೋಗವೆ. ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ಗಾಯ್ಸ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ದಿದ್ದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್.